ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ನಿಫ್ಟಿ ಹೇಗೆ ವರ್ಕ್ ಮಾಡ್ತು, ನಾಳೆ ನಿಫ್ಟಿಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಮತ್ತು ನಿನ್ನೆ ನಮ್ಮ ಲೆವೆಲ್ಗಳು ವರ್ಕ್ ಆಗಿದಾವ ಇಲ್ವಾ ಅಂತ ಒಂದ್ಸರಿ ನೋಡೋಣ. ಇದು ಯಾವುದೇ ರೀತಿಯ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಸಲುವಾಗಿ ಮಾತ್ರ ಇರುತ್ತೆ. ನಿನ್ನೆಯೇ ನಮ್ಮ ವಿಡಿಯೋ ನೋಡಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಹೇಳಿದ್ದೆ ನಾನು ನಿನ್ನೆ? 25,700 25,750ವರೆಗೂ ಇದು ನಿನ್ನೆ ಎಲ್ಲ ಸಪೋರ್ಟ್ ಥರ ವರ್ಕ್ ಆಗಿತ್ತು ಅಥವಾ ವೇಟ್ ಆ್ಯಂಡ್ ವಾಚ್ ಥರ ವರ್ಕ್ ಆಗಿತ್ತು. ಇದೇ ಝೋನ್ ಇವತ್ತು ಇಲ್ಲೇ ಹೋಲ್ಡ್ ಮಾಡಿದರೆ ಸಪೋರ್ಟ್ ಆಗುತ್ತೆ. ಫ್ಲಾಟ್ ಆಗಿ ಪ್ರೈಸ್ ಓಪನ್ ಆಯಿತು ಅಂತಂದರೆ ಈ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ನಿನ್ನೆ ವಿಡಿಯೋ ನೋಡಿದರೆ ಇನ್ನೊಂದು ಸರಿ ನೀವು ಆ ವಿಡಿಯೋ ನೋಡಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಫ್ಲಾಟ್ ಓಪನ್ ಆಯಿತು ಅಂದರೆ ಫಸ್ಟು ಕೆಳಗಡೆ ಬರ್ಬೋದು ಅಥವಾ ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ 25,646 ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಫುಲ್ ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ ನಾನು. ಇಲ್ಲಿಂದ ಇಲ್ಲಿ ಈ ಲೆವೆಲ್ವರೆಗೂ ಬರುತ್ತೆ ಅಂತ ಹೇಳಿದ್ದೆ ನಿನ್ನೆ ಒಂದೇದ್ದು. ಆಮೇಲೆ ಇನ್ನೂ ಒಂದು ಯಾವ ಥರ ಆಗ್ಬೋದು ಅಂತ ಹೇಳಿದ್ದೆ, ಪ್ರೈಸ್ ಮಾಮೂಲಿ ಫ್ಲಾಟ್ ಓಪನ್ ಆಯಿತು ಅಂತಂದರೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿಂದ ಈ ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿ ಮತ್ತೆ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗ್ಬೋದು ಅಂತ ಹೇಳಿದ್ದೆ. ಮೇಲ್ಗಡೆಯಲ್ಲಿ ಈ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಹತ್ರ ಹೋಗ್ಬೋದು ಅಂತ ಹೇಳಿದ್ದೆ. ಈ ಥರ ಎಲ್ಲ ಮೂಮೆಂಟ್ ಯಾವ್ಯಾವ ಥರ ಮೂಮೆಂಟ್ ಆಗುತ್ತೆ ಅಂತಲೂ ಹೇಳಿದ್ದೆ. ಅದೇ ಥರ ವರ್ಕ್ ಆಗಿದೆ ಇಲ್ಲ ಅಂತ ಒಂದ್ಸರಿ ನೋಡಿ ಏನಾಗಿದೆ. ಪ್ರೈಸು ಫಸ್ಟ್ ಕೆಳಗಡೆ ಬಂತು, ಫ್ಲಾಟಾಗಿ ಓಪನ್ ಆಯ್ತು. ಪ್ರೈಸು ಫಸ್ಟ್ ಕೆಳಗಡೆ ಬಂತು, ಆಮೇಲೆ ಮೇಲೋಯ್ತು, ಆಮೇಲೆ ಕೆಳಗಡೆ ಬಂತು. ನಿನ್ನೆ ತೋರಿಸಿದ ಸಪೋರ್ಟ್ನ ತೊಗೊಳೋದಕ್ಕಿಂತ ಮೊದಲೇ ಸಪೋರ್ಟ್ ತೊಗೊಂಡು ಇಲ್ಲಿ ಮೇಲ್ಗಡೆ ಆಯಿತು. ಇಲ್ಲಿ ನಾವು ಪಿ ಬೈ ಮಾಡಿದರೆ ನಾನು ಫಸ್ಟ್ ತೋರಿಸಿರೋಂಥ ಈ ಸಪೋರ್ಟಿಗೆ ಬರ್ತಾ ಇತ್ತು. ಆಮೇಲೆ ಮತ್ತೆ ಇದೇ ಸಪೋರ್ಟ್ನ ತೊಗೊಂಡು ವಾಪಸ್ ಮತ್ತೆ ತನ್ನ ರೆಸಿಸ್ಟೆನ್ಸ್ಗೆ ಹೋಗಿ ಮತ್ತೆ ಕೆಳಗಡೆ ಬಂತು. ಝೋನಲ್ಲಿ ಟ್ರೇಡ್ ಮಾಡೋದ್ರಿಂದ ಎಷ್ಟು ನಮ್ಗೆ ಬೆನಿಫಿಟ್ ಅಂತಂದರೆ ನೋಡಿ, ಇಲ್ಲಿ ಝೋನಲ್ಲಿ ಇದು ಯಾವುದು 933 933 ನಾವು ಒಂದು ಪಿ ಏನಾದರೂ ಬೈ ಮಾಡಿದ್ವಿ ಅಂತಂದರೆ 25,800 ಪಿ ಇದೆ 933 ಅಲ್ವಾ. ಈ ಕ್ಯಾಂಡಲಲ್ಲಿ ನಾವು ಪಿ ಬೈ ಮಾಡಿದರೆ ನಮ್ಮ ಸ್ಟಾಪ್ ಲಾಸು ಇದೇ ಕ್ಯಾಂಡಲ್ ಕೆಳಗಡೆನೇ ಸ್ಟಾಪ್ ಲಾಸ್ ಇರುತ್ತಿತ್ತು. 12ರಿಂದ 13 ಪಾಯಿಂಟ್ ಸ್ಟಾಪ್ ಲಾಸ್ ಇರೋದು. ನಮಗೆ ಎಷ್ಟು ಬೆನಿಫಿಟ್ ಆಗಿರೋದು ಅಂತಂದರೆ ಆ ಝೋನು ಇದ್ರವರೆಗೂ ಈ ನಮ್ಮ ಗ್ರೀನ್ ಲೈನ್ವರೆಗೂ ಅಂತಂದ್ರೂ ನಿಮಗೆ 47ರಿಂದ 50 ಪಾಯಿಂಟ್ ನಿಮ್ಗೆ ಬೆನಿಫಿಟ್ ಆಗಿರೋದು. ಒಂದೇ ಒಂದು ಲಾಟ್ ನಾವು ಬೈ ಮಾಡಿದ್ರು 47ರಿಂದ 50 ಪಾಯಿಂಟ್ ಅಂತ ಇಟ್ಕೊಳ್ಳಿ ಒನ್ ಟೈಮ್. ಸೆಕೆಂಡ್ ಟೈಮ್ ಮತ್ತೆ ಬಂದಾಗ ಕೂಡ ಇಲ್ಲಿ ತನ್ನ ನೆಗೆಟಿವ್ ಸೈನೇ ತೋರಿಸ್ತದೆ. ಇದು ಆಲ್ರೆಡಿ ನಾವು ಹೇಳಿದ್ವಿ, ಇದು ರೆಸಿಸ್ಟೆನ್ಸ್ ಝೋನ್ ಅಂತೇಳಿ. ಇಲ್ಲಿ ಚಿಕ್ಕದಂತ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಯಿತು. ಇದ್ರ ಕೆಳಗಡೆನೆ ನಾವು ಪಿ ಬೈ ಮಾಡಿದರೆ ನೋಡಿ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆದರೆ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಇದ್ರ ಮೇಲೆ ನಾವು ಬೈ ಮಾಡಿದರೆ ಮತ್ತೆ ಇಲ್ಲಿ 40ರಿಂದ 45 ಪಾಯಿಂಟ್ ಸಿಕ್ಕಿರೋದು. ಅಂದರೆ ಅವರೇಜ್ ಆಗಿ 100 ಪಾಯಿಂಟ್ ಹತ್ತಿರ ನಮಗೆ ಬೆನಿಫಿಟ್ ಆಗಿರೋದು. ಝೋನ್ ಕೆಳಗಡೆ ನಾವು ಹೇಳಿರೋ ಝೋನ್ ಕೆಳಗಡೆ ನೀವು ಬೈ ಮಾಡಿದರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಕೆಳಗಡೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಯಾಕಂದರೆ ಪಿ ಸೆಲ್ಲರ್ ಇಲ್ಲಿ ಜಾಸ್ತಿ ಇದ್ದರು. 25,600 ಹತ್ರ ಪಿ ಸೆಲ್ಲರ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಹೀಗೆ ಒಳ್ಳೆ ಝೋನಲ್ಲಿ ಅಥವಾ ಒಳ್ಳೆ ಪ್ರೈಸ್ ಒಳ್ಳೆ ಲೆವೆಲಲ್ಲಿ ನಾವು ಬೈ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಮಾಡೋದ್ರಿಂದ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗಂತ ಎಲ್ಲಂದರಲ್ಲಿ ನಾವು ಬೈ ಮಾಡೋದು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಸೆಗೆ ಬಿದ್ದು ಟ್ರೇಡ್ ಮಾಡೋಕ್ಕೆ ಹೋಗಬೇಡ್ರಿ. ಮಾರ್ಕೆಟ್ ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ನೀವು ಕರೆಕ್ಟಾಗಿ ಲೆವೆಲ್ಗಳನ್ನ ಕಂಡುಹಿಡಿಯೋದನ್ನ ಕಲ್ಕೊಳ್ಳಿ. ಯಾವ ಲೆವೆಲಲ್ಲಿ ಸೆಲ್ ಮಾಡಿದರೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗಬೇಕು. ನೋಡಿ, ಇವಾಗ ಮಾರ್ಕೆಟು ಇಲ್ಲಿ ಕೆಳಗಡೆ ಬಂತಲ್ವಾ, ಕೆಳಗಡೆ ಬಂದಮೇಲೆ ಇಲ್ಲಿ ಬಂದು ರಿವರ್ಸ್ ಆಯಿತು. ಇಲ್ಲಿ ಬಂದು ರಿವರ್ಸ್ ಆಗಿ ಮಾರ್ಕೆಟ್ ಈ ತನ್ನ ಮೇನ್ ಸಪೋರ್ಟ್ನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಮತ್ತೇನು ಮಾಡ್ತಿದ್ದು, ಮತ್ತೆ ವಾಪಸ್ ತನ್ನ ರೆಸಿಸ್ಟೆನ್ಸ್ ಹತ್ರ ಹೋಗಿ ನೋಡ್ತು. ರೆಸಿಸ್ಟೆನ್ಸ್ ಹತ್ರ ಪೂರನೂ ಹೋಗಲಿಲ್ಲ. ವಾಪಸ್ ಇಲ್ಲೇನಾಯಿತು, ಇಲ್ಲಿ ಹೋಲ್ಡ್ ಮಾಡಿರೋಂಥ ಸಪೋರ್ಟ್ನ ಇದು ಬ್ರೇಕ್ ಮಾಡ್ತು. ಒಂದು ಸರಿ ಸಪೋರ್ಟ್ ಬ್ರೇಕ್ ಆದಮೇಲೆ ಇದೊಂದು ಸ್ವಿಂಗು, ಈ ಸಪೋರ್ಟ್ ಬ್ರೇಕ್ ಆದಮೇಲೆ ವಾಪಸ್ ಮತ್ತು ಇದು ತನ್ನ ಸಪೋರ್ಟ್ ಹತ್ರನೇ ಬರುತ್ತೆ. ಹೌದಾ, ಸಪೋರ್ಟ್ ಹತ್ರನೇ ಬಂತು. ಸಪೋರ್ಟ್ ಹತ್ರ ಬಂದು ಎಲ್ಲೋಯ್ತು, ಮತ್ತೆ ಇಲ್ಲಿ ತನ್ನ ಏನು ಸಪೋರ್ಟ್ ಇತ್ತು ಅದು ರೆಸಿಸ್ಟೆನ್ಸ್ ಆಯಿತು. ಆ ರೆಸಿಸ್ಟೆನ್ಸ್ ಹತ್ರ ಹೋಯಿತು. ಇಲ್ಲಿ ಸೆಲ್ ಮಾಡ್ಬೋದು ನೀವು ಬೇಕಾದರೆ. ಇಲ್ಲಿ ಸೆಲ್ ಮಾಡಿದರೆ ಮತ್ತೆ ನೀವು ಇದ್ರ ಮೇಜರ್ ಸಪೋರ್ಟ್ ಎಲ್ಲಿರುತ್ತೆ ಅಲ್ಲಿ ಹೋಗುತ್ತೆ. ಈ ಪ್ರೀವಿಯಸ್ ಸಪೋರ್ಟ್ನ ಬ್ರೇಕ್ ಮಾಡಿ ಮೇಜರ್ ಸಪೋರ್ಟ್ ಎಲ್ಲಿರುತ್ತೆ ಅಲ್ಲಿ ಹೋಗುತ್ತೆ. ಅಕಸ್ಮಾತ್ ನೀವು ಟ್ರೇಡ್ ಮಾಡಲೇಬೇಕು ಅನ್ನೋ ಆಸೆ ಇತ್ತು ಅಂದರೆ ಈ ಸಪೋರ್ಟ್ ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಸೆಲ್ ಮಾಡ್ಬೋದು. ಈ ಅಕಸ್ಮಾತ್ ಇಲ್ಲಿ ಸೆಲ್ ಮಾಡೋದು ಬೇಡ, ಓವರ್ ಟ್ರೇಡ್ ಮಾಡೋದು ಬೇಡ. ಬಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ
ಸೆಲ್ ಬೈ ಮಾಡಿದ್ರು ಕೂಡ ನಮಗೇನಾಗ್ತಾ ಇತ್ತು, ಒಂದೇದು ರೆಸಿಸ್ಟೆನ್ಸ್ ಹತ್ರ ನಾವು ಪಿ ಬೈ ಮಾಡ್ತಾ ಇದ್ದೀವಿ. ಇದು ಟೈಮಿಂಗ್ಸ್ ನೋಡಿ 2 ಗಂಟೆ 2 ನಿಮಿಷ, 2 ಗಂಟೆ 2 ನಿಮಿಷ ಯಾವುದು ಇಲ್ಲಿದೆ. ಇಲ್ಲಿ ಬೈ ಮಾಡಿದ್ರು ಕೂಡ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಹಾಕಿದರೆ 8 ರಿಂದ 9 ಪಾಯಿಂಟ್ ಸ್ಟಾಪ್ ಲಾಸ್ ಇರೋದು. ನಮ್ಗೆ ಎಲ್ಲಿವರೆಗೂ ಸಿಗೋದು 31 ಪಾಯಿಂಟು. 8 ಪಾಯಿಂಟ್ ನಮಗೆ ಸ್ಟಾಪ್ ಲಾಸ್ ಹೋದರೂ ಕೂಡ 1:3 ಆಗುತ್ತೆ ನಮಗೆ. 8 24 1:3 ನಮಗೆ ಪ್ರಾಫಿಟ್ ಸಿಗುತ್ತೆ. ಇಲ್ಲಿ ಯಾಕೆ ಬೈ ಮಾಡ್ಬೋದು, ಇಲ್ಲಿ ಯಾಕೆ ಪಿ ಬೈ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಸ್ಟ್ರಾಂಗ್ ಕ್ಯಾಂಡಲ್ ಆಗಿದೆ, ಬೇರಿಶ್ ಇನ್ಗಲ್ಫಿಂಗ್ ಕ್ಯಾಂಡಲ್ ಆಗಿರೋದ್ರಿಂದ ಇಲ್ಲಿ ಪಿ ಬೈ ಮಾಡ್ಬೋದು. ಯಾಕಂದರೆ ಇಲ್ಲಿ ಸಿಗ್ನಲ್ ಸಿಗ್ತಾ ಇದೆ ನಮಗೆ ಸೆಲ್ ಮಾಡ್ಬೋದು ಅಂತೇಳಿ. ಸೊ ಇಂಥ ಒಳ್ಳೊಳ್ಳೆ ಲೆವೆಲ್ಗಳಲ್ಲಿ ನಾವು ಬೈ ಮಾಡೋದು ಸೆಲ್ ಮಾಡೋದು ಮಾಡಿದರೆ ಪ್ರಾಫಿಟ್ ಆಗುತ್ತೆ ಹೊರತು ಹೆಂಗಂದ್ರೆ ನಂಗೆ ಬೈ ಮಾಡೋದು, ಗ್ರೀನ್ ಕ್ಯಾಂಡಲ್ ಆಯಿತು ಅಂದ ತಕ್ಷಣ ಬೈ ಮಾಡಿಬಿಡೋದು, ಮೇಲ್ಗಡೆ ಹೋಗ್ತಾ ಇದೆ ಅಂದ ತಕ್ಷಣ ಸಿ ಬೈ ಮಾಡೋದು ಈ ಥರ ಮಾಡೋದ್ರಿಂದ ನಾವು ಲಾಸ್ ಅನುಭವಿಸ್ತೀವಿ ಹೊರತು ಪ್ರಾಫಿಟಲ್ಲಿ ಇರೋದಿಲ್ಲ. ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಕರೆಕ್ಟಾಗಿ ಲೆವೆಲ್ಗಳನ್ನ ತಿಳ್ಕೊಂಡು ಟ್ರೇಡ್ ಮಾಡಿ, ಹಾಗೆ ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡ್ಕೊಳ್ಳಿ. ಈ ನನ್ನ ಲೆವೆಲ್ಗಳು ಆಮೇಲೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಾಳೆ ನಿಫ್ಟಿ ಯಾವ ಥರ ವರ್ಕ್ ಆಗ್ಬೋದು ಅಂತ ಚರ್ಚೆ ಮಾಡೋಣ. ಪ್ರೈಸ್ ಫ್ಲಾಟ್ ಓಪನ್ ಆದರೆ ಯಾವ ಥರ ನಾವು ಟ್ರೇಡ್ ಮಾಡಬೇಕು. ಪ್ರೈಸ್ ಫ್ಲಾಟ್ ಓಪನ್ ಆಯಿತು, ಇವಾಗ 25,640 ಇದೆ, ಇಲ್ಲೇ ಒಂದು 5-10 ಪಾಯಿಂಟ್ ಮೇಲೆ ಕೆಳಗಡೆ ಈ ಥರ ಓಪನ್ ಆಯಿತು ಅಂತಂದರೆ ಫಸ್ಟ್ ಪ್ರೈಸ್ ಏನಾಗುತ್ತೆ, ಒಂದು ಚಾನ್ಸ್ ಇದೆ ಪ್ರೈಸ್ ಇಲ್ಲಿ ಮೇಲ್ಗಡೆ ಹೋಗಿ ರಿವರ್ಸ್ ಆಗ್ಬೋದು, ಅಥವಾ ಕೆಳಗಡೆ ಬಂದು ಇದನ್ನು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಈ ಕೆಳಗಡೆ ಸಪೋರ್ಟ್ ತೊಗೊಳ್ತು ಅಂತಂದರೆ ಈ ಥರ ಯಾವ್ದು ಚಿಕ್ಕದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಯಿತು ಅಂತಂದರೆ, ಅಥವಾ ಬುಲಿಶ್ ಇನ್ಗಲ್ಫಿಂಗ್ ಕ್ಯಾಂಡಲ್ ಆಯಿತು ಅಂದರೆ, ಅಥವಾ ಯಾವುದು ಕೆಳಗಡೆ ಮೇಲ್ಗಡೆ ಯಾವುದು ವಿಕ್ ಇದನ್ನು ಸ್ಟ್ರಾಂಗ್ ಮಾರಾಬುಜು ಕ್ಯಾಂಡಲ್ ಆಯಿತು ಅಂತಂದರೆ, ಗ್ರೀನ್ ಕಲರ್ ಕ್ಯಾಂಡಲ್, ಅವಾಗ ನಾವೇನು ಮಾಡ್ಬೋದು, ಬೈ ಸೈಡ್ ಹೋಗ್ಬೋದು. ಫಸ್ಟ್ ಟಾರ್ಗೆಟ್ ಏನಿರುತ್ತೆ, ಇಲ್ಲೇನಾದರೂ ಆ ಥರ ಕ್ಯಾಂಡಲ್ಗಳು ಬುಲಿಶ್ ಕ್ಯಾಂಡಲ್ಗಳು ಆಯಿತು ಅಂತಂದರೆ ಫಸ್ಟ್ ಟಾರ್ಗೆಟ್ ನಮ್ಮದು ಇಲ್ಲಿ ಇರುತ್ತೆ, ಯಾವುದು ಈ ರೆಡ್ ಝೋನ್ ಇರುತ್ತೆ. 25,675 25,700ವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತೆ. ಅಕಸ್ಮಾತ್ ಪ್ರೈಸ್ ಇಲ್ಲಿಂದನೇ ಇದನ್ನು ದಾಟ್ಲೇ ಇಲ್ಲ, ಇಲ್ಲೇನೇ ರಿವರ್ಸ್ ಆಗ್ತಾ ಇದೆ ಅಂದರೆ ನಮಗೆ ಪ್ರೈಸ್ ಏನಾಗುತ್ತೆ, ಫಸ್ಟ್ ಈ ಗ್ರೀನ್ ಝೋನ್ ಬರುತ್ತೆ. ಟಾರ್ಗೆಟ್ ಯಾವುದು ಇದೆ, 25,600 25,580 ಈ ಟಾರ್ಗೆಟ್. ಅಕಸ್ಮಾತ್ ಇದನ್ನು ಬ್ರೇಕ್ ಮಾಡ್ತು ಅಂತಂದರೆ ಸೆಕೆಂಡ್ ಟಾರ್ಗೆಟ್ 25,484 25,433 ಅಂದರೆ ಸೆಕೆಂಡ್ ಝೋನ್, ಇದು ಗ್ರೀನ್ ಝೋನ್, ಇದು ನಮಗೆ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಪ್ರೈಸ್ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂತ ಇಟ್ಕೊಳ್ಳಿ, ಇಲ್ಲಿಂದ ಇದ್ರ ಮೇಲೆ ಓಪನ್ ಆಯಿತು, ಗ್ಯಾಪ್ ಅಪ್ ಆಯಿತು, ಇಲ್ಲಿ ಗ್ಯಾಪ್ ಅಪ್ ಆದರೂ ಕೂಡ ನಮ್ಮದು ಫಸ್ಟ್ ನಮಗೆ ಟಾರ್ಗೆಟ್ ಯಾವುದು 25,800 ಟಾರ್ಗೆಟ್ ಇರುತ್ತೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ. ಅಥವಾ ಗ್ಯಾಪ್ ಅಪ್ ಓಪನ್ ಆಗೋದೇ ಇಲ್ಲಿ ಓಪನ್ ಆಯಿತು ಅಂತಂದರೆ ಇಲ್ಲಿ ಮೇಲ್ಗಡೆ ಹೋಗಿ ಆಮೇಲೆ ಕೆಳಗಡೆ ಬರುತ್ತೆ. ಇದು ಗ್ಯಾಪ್ ಅಪ್ ಓಪನ್ ಆಗೋದೇ ಇಲ್ಲ ಆಯಿತು, ಅಥವಾ ಇಲ್ಲೇ ಆಯಿತು ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಗ್ಯಾಪ್ ಡೌನ್ ಓಪನ್ ಆಯಿತು, ಇದ್ರ ಕೆಳಗಡೆ ಓಪನ್ ಆಯಿತು ಅಂದರೆ ಸೀದಾ ಇಲ್ಲಿ ಬಂದುಬಿಡುತ್ತೆ 25,483 ನಮ್ಮ ಸೆಕೆಂಡ್ ಟಾರ್ಗೆಟ್ ಏನಿದೆ ಆ ಸೆಕೆಂಡ್ ಟಾರ್ಗೆಟಿಗೆ ಬಂದುಬಿಡುತ್ತೆ. ಅಲ್ಲಿಂದ ಅಕಸ್ಮಾತ್ ಗ್ಯಾಪ್ ಡೌನ್ ಇಲ್ಲಿ ಓಪನ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಸೆಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪಿ ಬೈ ಮಾಡೋಕ್ಕೆ ಹೋಗ್ಬೇಡ್ರಿ, ವೇಟ್ ಮಾಡಿ. ಯಾಕಂದರೆ ಇದು ತುಂಬ ಒಳ್ಳೆ ಡಿಮ್ಯಾಂಡ್ ಝೋನ್ ಇರೋದ್ರಿಂದ ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಫಸ್ಟು ಏನಾಗುತ್ತೆ, ಈ ಲೆವೆಲ್, ಈ ಗ್ರೀನ್ ಲೆವೆಲ್ ಹೋಗುತ್ತೆ 25,585 600ವರೆಗೂ ಫಸ್ಟ್ ಟಾರ್ಗೆಟ್ ಇದು ಇರುತ್ತೆ ನಮ್ಮದು. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಂದರೆ ಆಯಿತಾ. ಇಲ್ಲಿ ನಾನು ಆಲ್ರೆಡಿ ಎಲ್ಲನೂ ಟೈಪ್ ಮಾಡಿ ಹಾಕಿದ್ದೀನಿ, ಟಾರ್ಗೆಟ್ ಏನೇನಿದೆ ಅಂತ ಟೈಪ್ ಮಾಡಿ ಹಾಕಿದ್ದೀನಿ. ಪ್ರೈಸ್ ಈ ರೆಡ್ ಝೋನ್ ಕೆಳಗಡೆ ಇದ್ದರೆ ನಿಮ್ಮ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಯಾವುದು, ಸೆಕೆಂಡ್ ಟಾರ್ಗೆಟ್ ಯಾವುದು ಅಂತೇಳಿ. ಈ ಗ್ರೀನ್ ಲೆವೆಲ್ ಮೇಲ್ಗಡೆ ಇತ್ತಂದರೆ ಫಸ್ಟ್ ಟಾರ್ಗೆಟ್ ಯಾವುದು ಅಂತ ಹಾಕಿದ್ದೀನಿ. ಯಾಕಂದರೆ ಮೇಲ್ಗಡೆ ಹೋಗೋದು ಸ್ವಲ್ಪ ಡೌಟ್ ಇರೋದ್ರಿಂದ ನೆಕ್ಸ್ಟ್ ಟಾರ್ಗೆಟ್ ನಾನು ಹಾಕಿಲ್ಲ. ಅಕಸ್ಮಾತ್ ಇದ್ರ ಮೇಲ್ಗಡೆ ಬಂತು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ನೀವು ಈ ರೆಡ್ ಲೈನ್ನ ನೋಡ್ಕೊಳ್ಳಿ 25,800ವರೆಗೂ ಫಸ್ಟ್ ಟಾರ್ಗೆಟ್. ಅದು ಇದು ಕ್ರಾಸ್ ಆದರೆ 25,880 25,900ವರೆಗೂ ಹೋಗುತ್ತೆ. ಹೌದಾ. ಈ ಎಲ್ಲ ಲೆವೆಲ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ, ನಾನು ಹೇಳೋ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಆಮೇಲೆ ನಮ್ಮ ಲೆವೆಲ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದಾವೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.